ಹಂಗ ಮಾತು ಒಂದು ಹೇಳಿ ತಿಳ್ಕೊಬೇಕದನ್ನಷ್ಟೇ. ಹೌದಲ್ಲ? ಆ ಮೂರು ಬಿಟ್ಟದ್ದು ಹುಡುಗ ದುಡ್ಡು ಅಂತ ಹರಿ ದೊಡ್ಡ ಹೌದಲ್ಲ? ಇಂಥವ್ರಿಗಿಂತ ಹಿಂದೆ ಮಾತಾಡ್ತಿಲ್ಲ, ಇಂಥವ್ರಿಂದ ಶಿವಸ್ಥಾನ ಕೆಟ್ಟಿದ್ದ ಹೇಳ್ಬಿಡಿ. ಹೌದಲ್ಲ? ಅದಕ್ಕ ಏನ್ ಹೇಳ್ತಾರ ಗೊತ್ತ ಜನ ತಮ್ಮ ಮಾಡ್ತಾರ, ಏನ್ ಹೇಳು ನಾ ಡಿಸಿ ನೀ ಪಿಸಿ ಅಂತ. ಇದು ಪಿಸಿ ತಲೆ ಕೊಟ್ಟ ಪಿಸಿ ಹಾಕಿಲ್ಲ. ಹೌದಲ್ಲ? ಒಂದ್ ಮಾತು ಹೇಳ್ತಾರ ಮಸ್ತದಿಂದ. ಹೌದು. ಯಾವ ಮಾತಿಗೆ ಮಾತು ಮಾತಾಡಿದ್ವಿ? ನಾ ಡಿಸಿ ನೀ ಪಿಸಿ ಅಂತ ಹೇಳೋ ಸಂಬಂಧ ಅಂದವನ ಎಲ್ಲ ಸಂಬಂಧ ನೀನು ಮಾತಾಡ್ಬೇಕಾ, ಅದ್ರ ತೋರಿ ನೀ ಮಾತಾಡ್ಬೇಕ. ಹೌದಲ್ಲ? ಹಂಗ ಬಾಯಿಗೆ ಏನ್ ಬರ್ತೈತಿ ಅದ್ರ ಮಾತಾಡಲ್ಲ. ಹೌದಲ್ಲ? ಅದಕ್ಕ ಏನ್ ಹೇಳ್ತಾರ ಹೋಗ್ಬೇಕನ, ಏನ್ ಹೇಳ ತಾಯಿ ತಂಗಿನ ಬಿಟ್ಟು ಬಂದದಾಗ ಬಿಟ್ಟ ಎಲ್ಲಾರ ಬಿಟ್ಟು ನೀನು ಮಾಡ್ಕೊಂಡ್ ಬಂದ ನಾನ. ಪರಮಾತ್ಮ ಒಂದು ತಿಂಗಳ ಈಕೆ ಜೋಡಿ ಸಂಸಾರ ಮಾಡಿದಂತ, ಒಂದು ತಿಂಗಳು ಆದ ನಂತರ ಬಿಟ್ಟ ಯಾಕೆ ಹೋಗಿ ಅಂತ ಕೇಳ್ತಾರೆ. ಕೇಳಾರಪ್ಪ ಒಂದು ಮಾತು ನಿನಗ, ಈಗ 24 ತಾಸ 12 ತಿಂಗಳ ಕಬ್ಬಿಗೆ ನೀರು ಹಸಿರು ಏನಾಕೈತಿ ಬಾಳೆ ಅಲ್ಲ, ಕಬ್ಬಿಗೆ ನೀರು ಹಸಿರು ಏನಾಕೈತಿ ಬಾಳೆ ಕಟ್ಟೆ ಮಾಸ್ಕರ್ತೈತಿ. ಮಾತು ಮಾತಾಡ ಹತ್ತಿರ್ಬೇಕ. ಮಾಡ್ಕೊಂಡ್ ಹೇಳ್ತೀನಿ ನಡು ಬಿಟ್ಟು ಅಂತೀನಿ. ಪರಮಾತ್ಮ ಮಾಡ್ಕೊಂಡ್ ಹೇಳ್ತೀನಿ ನಡು ಬಿಟ್ಟಿಲ್ಲ. ನೀವ ಇಲ್ಲದೆ ಇಲ್ಲಿ ಚೆನ್ನಾಗಿ ನಾನು ಮುಂದೆ ಹೊರಿಸ್ಬೇಡ್ರಿ. ಇದು ಉಲ್ಟಾ ಪಲ್ಟಿ ಮಾಡೋರು ಭದ್ರ ಪ್ಲೇಸ್ಗೋರ. ಹೌದಲ್ಲ? ಅದಕ್ಕ ಅಲ್ಲೇ ಯಾರು ಇರ್ತಾರ ಅವ್ರು ಬೇರೆದವ್ರ ಅಲ್ಲೇ ಅವತ್ತಲ್ಲ ಅವ್ರು ಅತ್ತ ನೀವು ಅಂತಾರ ಮುಂದೆ ಹೌದು. ಪರಮಾತ್ಮ ಯಾಕೆ ಅಂತ ಕೇಳಿ ಲೋಕ ಕಲ್ಯಾಣ ಮಾಡಕ್ ಹೋಗ್ಯಾವ, ಜಗತ್ ಉದ್ಧಾರ ಮಾಡಕ್ ಹೋಗ್ಯಾವ ಪರಮಾತ್ಮ. 18 ಪುರಾಣದಾಗ ಮತ್ತೆ ಬಾದೂರಲ್ಲಿ ಇಲ್ಲೇ ಆಗತ್ ನನಗೆ ಇತ್ಯಾದಿ ಜೋರತ್ತಾಗಿ ಹೇಳೋದು ನಿನಗ ಒಂದು ವಿಷಯ ಪ್ರಸ್ತಾಪ ಆಗ್ತದೆ, ಪ್ರೇತ ಸಿಗ್ತಾನ ಅವ್ರನ್ನ ಹೊಳೆ ಮಾತಾಡಬಾರ್ದು. ಕೇಳಿಸ್ಕೊಳ್ಳೋ ಬೆಳಗಿಲ್ಲ, ಅಲ್ಲೇ ಕೇಳ್ತಿಕ್ ಹೋಗಿಲ್ಲ ಹೋಗೋಣ. ಹೌದಲ್ಲ? ಅದಕ್ಕ ಮಾತ ಹೆಂಗಿರ್ತೈತಿ. ಅದಕ್ಕ ಏನ್ ಹೇಳ್ತಾರ ಹೋಗ್ಬೇಕನ, ಏನ್ ಹೇಳು ಕಲ್ಪಿತವಾಗಿರ್ತಕ್ಕಂಥ ಶರೀರಕ್ಕೆ ನಾಮ ಐತತ್ತೆ. ಹೌದಲ್ಲ? ಆತ್ಮಕ ನಾನಿಲ್ಲ ಅಂತ. ಒಟ್ಟ ಮಾಸ್ತರ್ ಏನ್ ಮಾತಿ ತೋರಿ ಮಾತನಾಡಿ ಮಾತಾಡಂಗಿಲ್ಲ ನಿಮ್ಗತ್ತೆ. ನಾ ನೋಡಾಕ್ ಬಂದಿಲ್ಲ, ಹಾಳಾತು ಹಲಾನೆ ಆತು ಫಲಾನೆ ಆತು ಬರೀ ಎಲ್ಲ ಲೋಕಿದಾಗ ಹೆಣ್ ನೋಡಾಕ್ ಬಂದ್ರು. ನಾ ಇದ್ದಲ್ಲಿ ಯಾಕೆ ಬಂದ್ವಿ, ಇದನ್ನ ಪುರಾಣದ ವಿಷಯ ಏನಕ್ಕೆ ಹಂಗೇನೆ ಇಲ್ಲ ಹಾಕಿದಾರ ನಮಗ. ಹೌದಲ್ಲ? ಅದಕ್ಕ ನಾ ಮಂಡ ಮಾತಾಡಕತ್ತ ನನ್ನ ಬಾಯಿ ಬಜಾಗ ಇಲ್ಲ. ಮತ್ತೆ ಒಟ್ಟ ಬಜಾಗಿಲ್ಲ ನನ್ನ ಬಾಯಿಗೆ. ಹೌದು, ಏನ್ ಮಾತಾಡ್ಕೊಂಡು ನನಗ ಗೊತ್ತಿಲ್ಲ. ಹೌದಲ್ಲ? ನಾ ಹಾದಿ ಬಿಡ್ಕತ್ತ ಮೊದಲು ನೀ ಹಾದ್ಯಾಗ ಬಾಯ ಮಾಡ. ನೀ ಸುಮ್ಮನೆ ಬರ ಹೊರಗೆ. ಹೌದಲ್ಲ? ಅದಕ್ಕ ಯಾಕೆ ಜನ ಮತ್ತೆ ಕಲ್ಪಿತವಾದಂತ ಸರಿಯಾದ ನಾಮ ತಂದಿನಿ ಏನ ಒಟ್ಟ ಜೀವಾತ್ಮಕ ನಾಮ ತಂದಾಗ ನಾ ಪುರಾಣ ಕೊಡ್ತೇನೆ. ಹೌದಲ್ಲ? ಏನು ಮಾಡಿ ಹೇಳ್ತಿಕ್ಕೆ ಹಂಗ ಆಗ ಪರಮಾತ್ಮ ಪಾರ್ವತಿ ಕಾಲು ಬಿದ್ದಾನಂತಂದೆ. ಮತ್ತೆ ಪರಮಾತ್ಮಂದು ಶರೀರನ ಪಾರ್ವತಿಗೂ ಶರೀರನ ಶರೀರ ಅಂದ್ರೆ ಏನು ಹೆಣ್ಣ. ನೀವ್ ಹೆಂಗ್ ನೀವು ಬಿದ್ದುಕೊಂಡು ನಿಮ್ಮ ಕಾಲು ನಾ ಬಿದ್ದಿಲ್ಲ, ನನ್ನ ಕಾಲು ನೀವು ಬಿದ್ದೀರಿ. ನಿಮ್ಮ ಕೊಡಂಗೆ ಮಾಡೋರು. ಹೌದಲ್ಲ? ಒಂದೇದ ನಿನ್ನ ಮಾತಿಗೆ ಮತ್ತೊಂದು ತಡೆ ಹೋಗ್ಲಿಕ್ಕೆ ಹೆಂಗ ಒಟ್ಟ 14 ಕೋಟಿ ಬ್ರಹ್ಮಾಂಡ ಪರಮಾತ್ಮ. ಹೌದು, ಪರಮಾತ್ಮ ಶರೀರನ ಇಲ್ಲ ಪುರಾಣ ಕೊಡ್ತಾನ. ಆಮೇಲೆ ಖರ್ಚು ಬರಕತ್ರ ಹಿಂಗ ನಾನ್ ಚಾಲು. ಹೌದಲ್ಲ? ಹೌದಲ್ಲ? ಅದಕ್ಕೆ ಹಿಂಗ ಮಾತ ಹೇಳ್ತಾರವ್ರ ಏನತ್ತೆ ಏನ್ ಹೇಳ್ತಾರ ಗೊತ್ತೇನ, ಏನ್ ವಿಚಾರಕತ್ತ ಗೃಹಿಣಿ ಅಂತಾರಂತ ಕಿವಿ. ಮತ್ತೆ ಗಂಡ ಗೃಹಸ್ಥರು ಅನ್ನಂಗಿಲ್ಲ. ಹೌದಲ್ಲ? ನೀನು ಗೃಹಿಣಿ ಯಾವಾಗಲೇ ಗಂಡ ಇದ್ದಾಗಿ ಆಗ ನಿಮ್ದಾಗಿ ನೀವು ಅಂದಿದ್ರು. ಹುಚ್ಚಲ್ಲಿ ಕುಡ್ಡಲ್ಲಿ ಕುಂಟಲ್ಲಿ ಗಂಡು ಮುಟ್ಟಿ ಗಂಡಲ್ಲಿ ಯಾವ ಇರ್ಲಿ ಗಂಡ ದೇವ್ರಂದ್ರಿ. ಮತ್ತ ಗಂಡದ ದೇವ್ರಂದ್ರೆ ಗಂಡ ಹೆಚ್ಚಿನ ಹೆಂಡತಿಗಾಕ ದೇವ್ರಂಗಿಲ್ಲ. ಮಾಸ್ತರ್ ಹೆಂಗ್ ಹೆಚ್ಚಂತ ಆಡಕತ್ತಿ ಅಂತ ಕೇಳಿದ್ನ. ಹೇಳ್ಬೋದ್ರಿ ಇಟ್ಟಿ ಹೇಳ್ಬೇಕಿಲ್ಲ ಪವರ್ದ್ರ. ಹೌದಲ್ಲ? ಮತ್ತೆ ಹೆಂಡತಿಗಾಕ ದೇವ್ರಂಗಿಲ್ಲ. ಇದನ್ನ ಕೇಳಿದ್ನಾಗ ಇದನ್ನ ಹಾಡ್ರಿ ಇದೇ ಹೇಳ್ತಾವ. ಏನ್ ಜನ ಇಲ್ಲ ಒಳಗ ಬಬಲ ಮುಚ್ಚ ಬಿಡ್ತಾನ, ಅರ್ಧ ಬಿಡುದು ಅರ್ಧ ಹಿರಿದು ಮಾಡತ್ತಾನ. ಆ ಬಬಲಾಗಿ ಮುಖ್ಯ ಬಿಡವ ಅಜ್ಜನ ಮಾಡಿ ಮಾತಾಡ್ತಾರೆ, ಅವ್ರು ಮಾತಾಡ್ತಾರಂತ ನಾವು. ಹೌದಲ್ಲ? ಅದಕ್ಕ ಹಂಗ ಈಗ ಮನ್ಯಾಗ 4 ಜನ ನಾ ಕರ್ಕೊಂಡ್ ಆದ್ನಂದ್ರ ಕಳ್ಳ ನೀರ್ ಕೊಡ್ತಾನಂತ. ನೀರ್ ಕೊಡ್ಲಿಕ್ಕೆ ಮುಖಂಡ್ ಬಾರ್ಕೊಂಡ್ ಹೋಗ್ತೀವ. ಬರ್ಕೊಂಡ್ ಚೆಪ್ ಹೋಗಿ ತೆರವಂಡಿ ಐತ್ರಿ ಇಟ್ಟು ಹಿಂದ ಚಿಕ್ಕಿತಿರ್ಬೇಕ. ಹೌದಲ್ಲ? ನೀವು ನಾವು ತಂದ ಆಳ ಕೆತ್ತಬೇಕು, ಮೆತ್ತಂದ್ರೆ ಮೆತ್ತಬೇಕ. ಪತ್ನಿ ಅದು ಕಾಲ್ ಹಿಡ್ಕೊಂಡು ಅದು ಕಾಲ್ ಹಿಡ್ಕೊಳ್ಬೇಕ. ಮಾಡಂದ್ ಮಾಡುವ ಬ್ಯಾಡನೆ ಬಿಡುವ. ಹೌದು, ಹೆಣ್ಮಕ್ಳು ಇರ್ತಕ್ಕಂಥ ಪವರ್ ಬೇರೆ,
ಹೆಣ್ಮಕ್ಳಿಗೆ ಇರ್ತಕ್ಕಂಥ ಪಾವನ ಬೇರೆ ಇವೇ ಅಡಿಗೆ ಮನ್ಯಾಗ ಅಡಿಗೆ ಮುಗ್ತು ಹೌದಲ್ಲ ಹಾ. ಅದಕ್ಕ ಗಂಡ ಅಂತಕ್ಕಂಥ ಹೆಚ್ಚಿನ ಅದಾನ ಅದಾನ ಅಂತಕ್ಕಂಥ ಬೇಗ ಸಂಸಾರ ಮಾಡಿ ಕೆಟ್ಟ ಅತ್ತ ಸೋಮ ಹಾ ನಾವ್ ತಂದ ನೀವು ಅಡಿಗೆ ಮನ್ಯಾಗ ಅಡಿಗೆ ಮಕ್ಕಳು ಅಷ್ಟೇ ನಿಮ್ ಕೆಲಸ ಹೌದು ಹೌದು ಹೌದಲ್ಲ ಹಾ. ಅದಕ್ಕ ಹೆಂಗ ನನ್ನ ಮಾತು ಹೇಳೋರು ಏನಂತ ಹೇಳ ಏನ್ ರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನ ಗೂಡಿ ಬಾಳೆ ಮರ ಅಂತ ಜಗತ್ನಾಗ ಹೆಸರು ವಿಷಯ ಅಂತ ಇವ್ ಯಾರು ಮಾಡ್ಯಾರತ್ತ ಅದ ನಿಮ್ಮ ಮಲ್ಲಮ್ಮ ಸುದ್ದಿ ಹೇಳ್ತೀನಿ ಕೇಳ ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳು ಅಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆ ಬಯಸ್ಬೇಕು ಅವ್ರ ಹಾ ಬರಬೇಕ ಅಂತಾರ ಪ್ರತಿಯೊಬ್ಬ ಹೆಣ್ಮಕ್ಳು ಅಂತಾರ ಹಾ ಏನ ನಿಮ್ಮ ಮಲ್ಲಮ್ಮ ಏನ ತಪಸ್ ಮಾಡಿದ ತಪಾಸ್ ಒಳಗೆ ಮಲ್ಲಮ್ಮ ಯಾರು ಕೊಡ್ತ ಚೆನ್ನ ಮಲ್ಲಿಕಾರ್ಜುನ ಕೊಡ್ತ ಮಲ್ಲೇಶ ಮಲ್ಲೇಶ ಹಾ ಹೌದ ಅವಾಗ ನಿಮ್ಮ ಅವಾಗ ಬಂದು ಹೆಣ್ಮಕ್ಳು ಯಾರೋ ಹೊರ ಕೊಟ್ಟಿಲ್ಲ ನಮ್ಮ ಅಪ್ಪ ಹೊರ ಕೊಟ್ಟ ನಿಮ್ಮ ಅವಾಗ ನಮ್ಮ ಅಪ್ಪ ಅಮಲಿ ಕೊಡೋ ಇದು ಒಂದೇದ್ದ ಇಲ್ಲಿ ಗಂಡ ಹೇಳ್ತಾತ ಹಾ. ಇಲ್ಲಿ ಅಡ್ಡ ಹೇಳ್ತ ಕೇಳ ಹೆಂಗ ನಿಮ್ಮ ಮಲ್ಲಮ್ಮಗ ಭಕ್ತಿ ಮೆಚ್ಚಿ ಪರಮಾತ್ಮ ಹೊರ ಕೊಡಕ್ ಬಂದ ಹಾ ಹೊರ ಕೊಡಕ್ ಬಂದ ಕಾಲಕ್ಕೆ ಕೇಳ್ತಾನೆ ಏನ್ ಬೇಕು ನಿನಗ ಅಂತಂದ್ರ ನೋಡಿ ಹೆಣ್ಮಕ್ಳು ನಿಮ್ಮ ಮಲ್ಲಮ್ಮ ಎಂತ ಸ್ವಾರ್ಥ ಬುದ್ಧಿ ಐತ್ ನೋಡ ಅದ ಅಶೋಕ್ ಜಾತಿ ಹಾ ಇರ್ಲ ಅದಕ್ಕ ಹಾ ಸಿದ್ದರಾಮಣ್ಣ ಸಣ್ಣಗೆ ಸಾಕಿನ ಹೌದ್ ಗಂಡಾಪುರ ಗ್ರಾಮದ ನೀರು ಆಗಿರ್ತಕ್ಕಂಥವ್ರು ಹಾ ಭಕ್ತೇಶ್ ಹೇಳ್ಕೊಂಡು 1,000 ರೂಪಾಯಿ ಕೊಟ್ಟಿದ್ದಾರೆ ಇಟ್ಟಲದವರು ಸಕಲ ಸಂಪತ್ತನ್ನು ಕೊಡ್ತಾರ ಅಂತ ಬೇರೆ ಬರ್ಕೊಂಡು ಹಾ ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಭಕ್ತಿ ಪಡ್ಕೊಂಡು ಸ್ವೀಕಾರ ಮಾಡ್ತಾ ಇದ್ದಾರೆ ಹೌದ್ ಹೌದ್ ಹೌದಲ್ಲ ಹಾ ಅವಾಗ ಮಲ್ಲಮ್ಮನ ಹೊರಕಿ ಅಂದ ಏನಂತೆ ಮಲ್ಲಮ್ಮ ಹೊರಕಿ ಹಾ ಏನಂತ ಏನ ಹಾ ನಾ ಅತ್ತಿ ಮಾವನ ಕಣ್ಣು ಬರ್ಬೇಕ ರಾಜರಾಜ ಮಳೆ ಬರ್ಬೇಕ ಈ ಜೀವನದಾಗ ರಡ್ಡಾರ್ ಕುಳಕ್ ಎಂದು ಬರ್ತಾನ ಬರ್ಬಾರ್ದಂತೆ ಬಿಡ್ಕೊಂಡಿರುತ್ತೆ ನೋಡು ಎಂತ ಗುಣ ಬೆಂದು ಇರ್ಬೇಕು ಹೌದಾ ಹಾ ಮತ್ತೆ ಈ ಭೂಮಿ ತೆರೆ ಮೇಲೆ ರಡ್ಡಿಯಾರ ಕುಲ ಅಷ್ಟೇ ಶ್ರೀಮಂತರಾಗ್ಬೇಕು ಈ ಮುಖದವರೆಲ್ಲ ಏನ ಹಾ ಎಲ್ಲ ಹೋಗ್ಬೇಕು ಇವ್ರ ಕಬ್ಬು ಕಡಿಯಕ್ ಹೋಗ್ಬೇಕು ನೀವ್ರ ಹಾ ಅವ್ರು ಹೊತ್ತ ಇರ್ಬೇಕು ಹೌದಲ್ಲ ಹಾ ಅದಕ್ಕ ಹೌದ್ ದೇವಾದಿಗಳು ಆಗಿರ್ತಕ್ಕಂಥವ್ರು ಸಕಲ ಜಾತಿ ಭೇದ ಇರಂಗಿಲ್ಲ ಅವರಲ್ಲಿ ಹಾ ಇಲ್ಲ ಇಲ್ಲ ಹೌದಲ್ಲ ಹಾ ಸಕಲ ಕುಲಕ್ಕೆಲ್ಲ ಒಳ್ಳೆಯದ ಬಯಸ್ಬೇಕ ಹೌದ ಅಂದ್ರೆ ನಿಮ್ಮ ಮಲ್ಲಮ್ಮ ಶ್ರೇಷ್ಠ ಹಾ ಹೌದಲ್ಲ ಹೌದ್ ಅದಕ್ಕ ಹಾ ಹೆಂಗೈತಿ ಮಾತ ಹೆಂಗಿರುತ್ತೆ ಅದಕ್ಕೆ ಬಾ ಮಾತಾಡ್ಬೇಕು ಅಂತಕ್ಕಂಥ ಮಾತಿಲ್ಲ ಇಲ್ಲ ಹೌದಲ್ಲ ಹಾ ಯಥಾ ಪ್ರಕಾರ ಇನ್ನೇ ನೋಡಿ ಹಾಡೋಣ ಹಾಡಿ ಮತ್ತೆ ಕೆಲವೊಂದು ಮಾತುಗಳು ಮಾತಾಡಿ ಮತ್ತೆ ತಗೋಣ ಹಾ ಜಾಸ್ತಿ ಹೋಗ್ಲಿ ಯಾರು